ಎಲ್ಲ ಮುಖ್ಯ ಶಿಕ್ಷಕರಿಗೆ ಆತ್ಮೀಯವಾದಂಥ ನಮಸ್ಕಾರಗಳು. ಮಾನ್ಯ ಆಯುಕ್ತರ ಸುತ್ತೋಲೆ ಹಾಗೂ ಮಾನ್ಯ ಉಪನಿರ್ದೇಶಕರ ಸುತ್ತೋಲೆಯಂತೆ ತಾವೆಲ್ಲರೂ ಕೂಡ SATS ತಂತ್ರಾಂಶವನ್ನು ಓಪನ್ ಮಾಡಿಕೊಂಡು ತಮ್ಮ ಶಾಲೆಗಳಿಗೆ 2022-23ನೇ ಸಾಲಿನಲ್ಲಿ ಮಂಜೂರಾಗಿರ್ತಕ್ಕಂತಹ ಏನು ವಿವೇಕ ಶಾಲೆಗಳಿದೆ, ವಿವೇಕ ಶಾಲೆಗಳ ಒಂದು ಪ್ರಗತಿಯನ್ನ ತಾವು SATS ತಂತ್ರಾಂಶದಲ್ಲಿ ನಮೂದಿಸಬೇಕು. ಹಾಗೇನೆ ಕಳೆದ 5 ವರ್ಷಗಳಿಂದ ತಮ್ಮ ಶಾಲೆಯಲ್ಲಿ ಏನು ಮೇಜರು ಮೈನರ್ ರಿಪೇರಿ ಆಗಿದೆ ಆ ಒಂದು ಮಾಹಿತಿಯನ್ನು ಕೂಡ ತಾವು SATS ತಂತ್ರಾಂಶದಲ್ಲಿ ಅಪ್ಡೇಟ್ ಮಾಡಬೇಕು. ಹಾಗೇನೆ ತಮ್ಮ ಶಾಲೆಯ ಫರ್ನಿಚರ್ಸ್ ಡೀಟೇಲ್ಸ್ ಕೂಡ SATS ತಂತ್ರಾಂಶದಲ್ಲಿ ತಾವು ಅಪ್ಡೇಟ್ ಮಾಡಬೇಕು. ಇದು ಕಡ್ಡಾಯ ಆಗಿರ್ತದೆ. ಇದು ಮಾನ್ಯ ಆಯುಕ್ತರ ಒಂದು ಜ್ಞಾಪನ ಹಾಗೂ ಮಾನ್ಯ ಉಪನಿರ್ದೇಶಕರು ತುಮಕೂರು ಇವರ ಜ್ಞಾಪನದಂತೆ ನಾವು ಅತಿ ತುರ್ತಾಗಿ ಈ ಒಂದು ಕಾರ್ಯ ಪ್ರಗತಿಯನ್ನ ಸಾಧಿಸಬೇಕಾಗಿದೆ. ಹೇಗೆ ಅನ್ನೋದನ್ನ ನೋಡೋಣ. ಈ ಒಂದು ವಿಡಿಯೋದಲ್ಲಿ ತಾವು ಮೊದಲಿಗೆ ತಮ್ಮ SATS ತಂತ್ರಾಂಶಕ್ಕೆ ತಾವು ಲಾಗಿನ್ ಆಗ್ತೀರಾ. ಲಾಗಿನ್ ಆದಾಗ ಇಲ್ಲಿ ಮೆನು ಚಾರ್ಟ್ ಇದೆ. ಮೆನು ಚಾರ್ಟ್ ಅಲ್ಲಿ ಇಲ್ಲಿ ಸ್ಕೂಲ್ ಅಸೆಟ್ಸ್ ಡೀಟೇಲ್ ಅಂತ ಹೇಳಿ ಕಾಣಿಸುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮಗೆ ಪೇಜು ಓಪನ್ ಆಗುತ್ತೆ. ಸೊ ಇಲ್ಲೆಲ್ಲ ಕೂಡ ನಿಮ್ಮ ಶಾಲೆಗೆ ಇನ್ನೇನು ವಿವೇಕ ಶಾಲೆ ಮಂಜೂರಾಗಿರ್ತದೆ, ವಿವೇಕ ಯೋಜನೆ ಅಡಿಯಲ್ಲಿ ಕೊಠಡಿಗಳು ಮಂಜೂರಾಗಿರುತ್ತೆ. ಸೊ ಅದೆಲ್ಲವೂ ಕೂಡ ಡಿಫಾಲ್ಟ್ ಆಗಿ ಇರುತ್ತೆ. ತಾವು ಒಂದ್ಸಲ ವೆರಿಫಿಕೇಶನ್ ಮಾತ್ರ ಮಾಡಬೇಕಾಗ್ತದೆ. ಸೊ ಇಲ್ಲಿ ನೋಡಿ ಇಯರ್ 2022-23 ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಯರ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ಯಾವ ಇಯರ್ ಅಲ್ಲಿ ಕೊಠಡಿಗಳು ಮಂಜೂರಾಗುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಸ್ಕೀಮ್ ನೇಮ್ ಅಂತ ಇದೆ, ಸೆಕ್ಟರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಸೆಕ್ಟರ್ ZP, TP, MLA ಗ್ರಾಂಟು, CSR, ನರೇಗಾ, ಸ್ಪೆಷಲ್ ಗ್ರಾಂಟು, ಅದರ್ ಈ ತರ ಇರ್ತದೆ. ಸೊ ಯಾವ ಸ್ಕೀಮ್ ನಲ್ಲಿ ಸೆಲೆಕ್ಟ್ ಆಗಿದೆ ರೂಮ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸಬ್ ಸ್ಕೀಮ್ ನೇಮ್ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ವಿವೇಕ, NDRF, SDRF, KKRDB, SEPMIS, RIDF, ಸ್ಟೇಟ್ ಸೆಕ್ಟರ್ ಓನ್ಲಿ, ಇಕ್ವಿಪ್ಮೆಂಟ್ ಅಂಡ್ ಫರ್ನಿಚರ್ ಈ ತರ ಇರ್ತದೆ. ಯಾವುದು ಸಬ್ ಸ್ಕೀಮ್ ಸೆಲೆಕ್ಟ್ ಮಾಡ್ಕೋತೀರಾ ಇದೆಲ್ಲ ಡಿಫಾಲ್ಟ್ ಆಗಿ ಬಂದಿರ್ತದೆ. ಇದು ವಿವೇಕಾಗೆ ಅವರೇ ಅಪ್ಡೇಟ್ ಮಾಡಿರ್ತಾರೆ, ನೀವು ಜಸ್ಟ್ ವೆರಿಫಿಕೇಶನ್ ಮಾಡಬೇಕು. ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಸ್ಕೂಲ್ ಕ್ಯಾಟಗರಿ ಇದೆ, ಇದನ್ನ ಕ್ಲಿಕ್ ಮಾಡಿದ್ರೆ ಪ್ರೈಮರಿನ, ಸೆಕೆಂಡರಿನ, ಪ್ರೈಮರಿ ಅಂಡ್ ಸೆಕೆಂಡರಿನ, ನಾಟ್ ಕ್ಯಾಟಗರಿನ, ಯಾವ್ದು ನಿಮ್ಗೆ ಆಪ್ಷನ್ ಅನ್ವಯ ಆಗ್ತದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಏಜೆನ್ಸಿ ಮಾತ್ರ ಬ್ಲಾಂಕ್ ಬಿಟ್ಟಿರ್ತಾರೆ. ಇಲ್ಲಿ ವಿವೇಕ ಶಾಲೆಗಳೆಲ್ಲ ಆಗಿರುವಂತ ಏಜೆನ್ಸಿ ಯಾವ್ದಂದ್ರೆ PRED, ಅದನ್ನ ಅಲ್ಲಿಗೆ ಎಂಟ್ರಿ ಮಾಡ್ಬಿಡಿ. ನಂಬರ್ ಆಫ್ ರೂಮ್ಸ್ ಎಷ್ಟು, ಆಮೇಲೆ ಟೋಟಲ್ ಫಿನಾನ್ಷಿಯಲ್ ಅಲೋಕೇಟೆಡ್ ಎಷ್ಟು, ಟೋಟಲ್ ಫಿನಾನ್ಷಿಯಲ್ ರಿಸೀವ್ಡ್ ಎಷ್ಟು ಮಾಡಿದ್ದಾರೆ, ಸ್ಪೆಂಟ್ ಎಷ್ಟಾಗಿದೆ, ಇಷ್ಟು ಬರ್ತದೆ. ಇಲ್ಲಿಂದ ಮುಂದಕ್ಕೆ ಸೆಕೆಂಡರಿ ಏನಾದರೂ ಅಲ್ಲೇ ಇದ್ರೆ ಅದ್ರದ್ದು ಡೀಟೇಲ್ಸ್ ಕೂಡ ಇಲ್ಲಿ ಬಂದಿರುತ್ತೆ, ಇದನ್ನ ನೋಡ್ಕೋಬೇಕು ನೀವು. ಸೊ ಇದಾದ್ಮೇಲೆ ಇಲ್ಲಿ ಎಡಿಟ್ ಇದ್ರೆ ಎಡಿಟ್ ಮಾಡ್ಬೋದು. ಏನು ಎಡಿಟ್ ಇಲ್ಲ, ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಇದೆ ಅಂದ್ರೆ ಇಲ್ಲಿ ವೆರಿಫೈ ಅಂಡ್ ಫ್ರೀಸ್ ಅಂತ ಹೇಳಿರ್ತದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬಿಟ್ರೆ ಸೊ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಬಿಡಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ವೆರಿಫಿಕೇಶನ್ ಆಗುತ್ತೆ. ಸೊ ಅದೇ ರೀತಿ ಎಲ್ಲ ಡೀಟೇಲ್ಸ್ ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಇಲ್ಲಿ ಕೂಡ ನೋಡಿ ಕೊಟ್ಟಿದ್ದಾನೆ. ಇಲ್ಲಿ ನೆಕ್ಸ್ಟ್ ಮೈನರ್ ರಿಪೇರೀಸ್ ಕೊಟ್ಟಿದ್ದಾನೆ, ಹಾಗೆ ಮೇಜರ್ ರಿಪೇರಿದು ರಿಪೇರ್ಸ್ ಕ್ಲಾಸ್ ರೂಮ್ಸ್ ಕೊಟ್ಟಿದ್ದಾನೆ, ಟೋಟಲ್ ಕನ್ಸ್ಟ್ರಕ್ಟೆಡ್ ಟಾಯ್ಲೆಟ್ಸ್, ಹಾಗೇನೆ ಫರ್ನಿಚರ್ಸ್ ಪ್ರೊವೈಡೆಡ್ ಇದೆಲ್ಲ ಕೂಡ ಇರ್ತದೆ. ಇದೆಲ್ಲವೂ ಕೂಡ ನೀವು ಏನ್ ಮಾಡಬೇಕು, ಅದೆಲ್ಲವೂ ಕೂಡ ಮಾಹಿತಿಯನ್ನ ತುಂಬಿ ತಾವು ವೆರಿಫೈ ಮಾಡಬೇಕು. ಸೊ ವೆರಿಫೈ ಮಾಡಬೇಕಾದ್ರೆ ನಿಮ್ಮ ಒಂದು ಏನು ಮೊಬೈಲ್ ನಂಬರ್ ಇದೆ, ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಬಂದು ಇಲ್ಲಿ ವೆರಿಫೈ OTP ಕೊಟ್ರೆ ಸೊ ಆ ಒಂದು ಡೀಟೇಲ್ಸ್ ಏನಾಗುತ್ತೆ, ವೆರಿಫಿಕೇಶನ್ ಆಗುತ್ತೆ. ಸೊ ಈ ರೀತಿ HMsಗಳು ತಮ್ಮ ಶಾಲೆಗೆ ಮಂಜೂರಾಗಿರ್ತಕ್ಕಂಥ ಹೊಸ ಕೊಠಡಿಗಳು, ಮೈನರ್ ರಿಪೇರಿ, ಮೇಜರ್ ರಿಪೇರಿ, ಹಾಗೆ ಟಾಯ್ಲೆಟ್ ಕನ್ಸ್ಟ್ರಕ್ಷನ್ಸ್, ಹಾಗೆ ಫರ್ನಿಚರ್ಸ್ ಪ್ರೊವೈಡೆಡ್ ಆಗಿರುವಂತ ಮಾಹಿತಿಯನ್ನ ಒಂದೊಂದು ಆಪ್ಷನ್ ಕ್ಲಿಕ್ ಮಾಡಿಕೊಂಡು ತಾವು ಫಿಲ್ ಮಾಡಬೇಕಾಗ್ತದೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತಾ ಈ ಒಂದು ವಿಡಿಯೋ ನೋಡಿ ಅದರಂತೆ ತಾವು ನಾಳೆನೆ ಈ ಒಂದು ಚಟುವಟಿಕೆಯನ್ನು ಪೂರ್ಣಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಎಲ್ರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ.